ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಏನು ರಿಲೇಟೆಡ್ ಆಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ನಲ್ಲಿ ಮತ್ತು ಕ್ಯಾಪ್ಷನಲ್ಲಿ ನೋಡಿರ್ತೀರಾ. ಸೊ ಏನು ಈ ವಿಡಿಯೋ ಅಂದರೆ ಪ್ರಾಡಕ್ಟ್ಸ್ ಅಂತ ಗೊತ್ತಿರುತ್ತೆ ತಮ್ನಲ್ಲಿ. ಸೊ ಏನು ರಿಲೇಟೆಡ್ ಅಂದರೆ ಲಿಪ್ ರಿಲೇಟೆಡ್ ಪ್ರಾಡಕ್ಟ್ಸ್. ಸೊ ನನ್ನ ಹತ್ರ ಏನಿಲ್ಲ ಲಿಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ ಲಿಪ್ ರಿಲೇಟೆಡ್ ಅಂದರೆ ಏನೆಲ್ಲ ಪ್ರಾಡಕ್ಟ್ಸ್ ಬರಬಹುದು. ಫಸ್ಟ್ಗೆ ಲಿಪ್ ಬಾಮ್, ಲಿಪ್ ಲೈನರ್, ಲಿಪ್ಸ್ಟಿಕ್ಸ್ ಆರ್ ಲಿಪ್ ಪ್ಯಾಲೆಟ್ಸ್ ಅಥವಾ ಲಿಪ್ ರಿಮೂವರ್, ಲಿಕ್ವಿಡ್ ರಿಮೂವರ್ ಏನಾದರೂ ಇರುತ್ತೆ. ಸೊ ಈಗ ಅದೇನೇ ನನ್ನ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಮೀನ್ಸ್ ಯಾವ್ಯಾವ ಬ್ರ್ಯಾಂಡ್ಸಿಂದಿದೆ ಅಂತ ನೋಡೋಣ. ಮೊದಲಿಗೆ ನಾನು ಫಸ್ಟು 4 ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಾಯಿದ್ದೆ ಮುಂಚೆಯಿಂದನೂ ಅಷ್ಟೇ. ಸೊ ಅದನ್ನೇ ತೋರಿಸ್ಬಿಡ್ತೀನಿ ಯಾವ್ದು ಅಂತ. ಮೇಯ್ನ್ಲಿ ಜಾಸ್ತಿ ಯೂಸ್ ಮಾಡೋದು ಅಂದರೆ ಇವೆರಡು. ಸೊ ದಿಸ್ ಶೇಡ್ಸ್, ಈ 2 ಶೇಡ್ಸ್ನ ನಾನು ಜಾಸ್ತಿ ಯೂಸ್ ಮಾಡ್ತಿರ್ತೀನಿ. ಅದರಲ್ಲೂ ನನಗೆ ಈ ಲೈಟ್ ಶೇಡ್ ಇದೆಯಲ್ಲ, ಇದು ತುಂಬಾ ಇಷ್ಟ ಆಗುತ್ತೆ ಇವೆರಡರಲ್ಲಿ. ಇದು ಮೆಬಿಲಿನ್ ನ್ಯೂಯಾರ್ಕ್ ಅವರ ಮ್ಯಾಟಿ ಲಿಪ್ಸ್ಟಿಕ್ಸು. ಇದ್ರ ಕಾಸ್ಟ್ ಬಂದು ಒಂದಕ್ಕೆ 300 ರುಪೀಸ್. ಸೊ ಒಂದು 632 ನಂಬರ್ದು, ಇನ್ನೊಂದು 647 ನಂಬರ್ದು. ಇನ್ನೊಂದು ಖಾಲಿನೇ ಆಗ್ತಾ ಇಲ್ಲ ಗೊತ್ತಾ ನೋಡಿ. ಇದು ಆಲ್ರೆಡಿ ಬೀಲ್ಸು ಸ್ವಲ್ಪ ರಿಮೂವ್ ಆಗಿಬಿಟ್ಟಿದೆ ಎಲ್ಲನೂ. ಸೊ ಈ ಶೇಡ್ ನನಗೆ ತುಂಬ ಇಷ್ಟ ಆಗುತ್ತೆ ಇವೆರಡರಲ್ಲಿ. ಎಷ್ಟು ಯೂಸ್ ಮಾಡಿದ್ರೂ ಖಾಲಿನೇ ಆಗ್ತಾ ಇಲ್ಲ. ಅದಕ್ಕೆ ಇನ್ಮೇಲೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ದೊಡ್ಡದೆಲ್ಲ ತೊಗೋಬಾರ್ದು ಅಂತ. ಮತ್ತು ಡೇಟ್ ಎಲ್ಲ ಎಕ್ಸ್ಪೈರ್ ಆಗ್ತಾ ಬಂದ್ರೂ ಖಾಲಿ ಆಗೋಲ್ಲ. ಅದಕ್ಕೆ ಇನ್ಮೇಲೆ ಮಿನಿ ಸೈಜ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಇದೆ, ತೋರಿಸ್ತೀನಿ ಅದನ್ನು ನೋಡಿ. ಖಾಲಿನೇ ಆಗೋಲ್ಲ ಇವು ದೊಡ್ಡವು ತೊಗೊಂಡ್ರೆ ನನಗಂತೂ. ಸೊ ಇವೆರಡು ಲಿಪ್ಸ್ಟಿಕ್ಸ್ ಮೆಬಿಲಿನ್ ಅವ್ರದ್ದು. ನೆಕ್ಸ್ಟ್ ಬಂದು ಇವೆರಡು ನಾನು ಬೈ ಮಾಡಿದ್ದು ಈ 2 ಶೇಡ್ಸ್ ಇರೋದು. ಒಂದು ಬ್ರೌನ್, ಇನ್ನೊಂದು ಪರ್ಪಲ್. ನನಗೆ ಈ 2ರಲ್ಲಿ ತುಂಬಾ ಇಷ್ಟ ಆಗೋದು ಅಂದರೆ ಇದು ಪರ್ಪಲ್ಲು. ಮತ್ತು ಇದು ಯಾವ ಬ್ರ್ಯಾಂಡು ಅಂದರೆ ಆವ್ಲಾನ್ ಇಂಟರ್ನ್ಯಾಷನಲ್ ಸೂಪರ್ ಮ್ಯಾಟಿ ಲಿಪ್ಸ್ಟಿಕ್. ಆವ್ಲಾನ್ ಅವರ ಪ್ರಾಡಕ್ಟ್ಸ್ ಇವು. ಅಂದರೆ ಇದು ಕಾಸ್ಟ್ ಬಂದು ಜಸ್ಟ್ 150 ರುಪೀಸ್ ಒಂದು ಲಿಪ್ಸ್ಟಿಕ್ಸು. ಮತ್ತು ಇದು 300 ರುಪೀಸ್. ನನಗೆ ಇದಕ್ಕಿಂತ ಜಾಸ್ತಿ ಲೈಕ್ ಆಗಿದ್ದು ಇದು. ಏನಕ್ಕೆ ಅಂದರೆ ಇದು ಫಿನಿಷಿಂಗ್ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಕೊಡುತ್ತೆ ಇವೆರಡೂ. ಮತ್ತು ವಿತ್ ಲೈಟ್ ಶಿಮ್ಮರ್ ಥರ ಲುಕ್ ಇರುತ್ತೆ. ಫಿನಿಶು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಸ್ಮೆಲ್ ಕೂಡ ಅಷ್ಟೇ ಒಂಥರ ತುಂಬಾ ಚೆನ್ನಾಗಿರೋ ಒಂದು ಫ್ರಾಗ್ರೆನ್ಸ್ ಇರುತ್ತೆ ಇದರಲ್ಲಿ. ಸೊ ನನಗೆ ಇದು ತುಂಬ ಇಷ್ಟ. ಅದರಲ್ಲೂ ಈ ಪರ್ಪಲ್ ಕಲರ್ ಇದೆಯಲ್ಲ, ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಜಾಸ್ತಿ ನಾನು ಆ್ಯಕ್ಚುಲಿ ಯೂಸೇ ಮಾಡಿಲ್ಲ. ಅವೆರಡು ಖಾಲಿಯಲ್ಲಿ ಅಂದ್ಬಿಟ್ಟು ಇವನ್ನ ಯೂಸ್ ಮಾಡ್ತಾನೇ ಇಲ್ಲ ನೋಡಿ. ನೋಡೋಕ್ಕೇನೆ ತೋರಿಸ್ತೀನಿ. ಸ್ವಲ್ಪ ವಿಡಿಯೋದಲ್ಲಿ ಕಾಣ್ತಿದ್ದೀವಲ್ವ ಗೊತ್ತಿಲ್ಲ, ಸ್ವಲ್ಪ ಶಿಮ್ಮರಿಂಗಾಗಿ ಒಂಥರ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ಪ್ರೆಟಿ. ಹಚ್ಕೊಂಡ್ರಂತೂ ಇನ್ನೂ ಸೂಪರಾಗಿರುತ್ತೆ ಇದು ಫಿನಿಷಿಂಗ್ ಲುಕ್ ಮಾತ್ರ. ನೆಕ್ಸ್ಟ್ ಇವೆರಡು ಆಯಿತು. ನೆಕ್ಸ್ಟ್ ಬಂದು ಲಿಪ್ ಬಾಮ್ಸ್. ನನ್ನ ಹತ್ರ 3 ಲಿಪ್ ಬಾಮ್ಸ್ ಇದೆ, ಈ 2 ಇದೊಂದು. ಸೊ ಫಸ್ಟ್ಗೆ ಬಂದರೆ ಇದು ಸ್ಟ್ರಾಬೆರಿ ಶೈನ್ ಕೇರಿಂಗ್ ಲಿಪ್ ಬಾಮ್. ಇದು ಶಿಲ್ಸ್ ಪ್ರೊಫೆಷ್ನಲ್ ಅವರ ಲಿಪ್ ಬಾಮ್. ಇದನ್ನು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಲಿಪ್ಸ್ಟಿಕ್ ಹಚ್ಚೋದಕ್ಕೂ ಮುಂಚೆ, ಲಿಪ್ಸ್ಟಿಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಈ ಲಿಪ್ ಬಾಮ್ನ ಅಪ್ಲೈ ಮಾಡಿಬಿಟ್ಟೆ ನಾನು ಹಚ್ಚೋದು. ಬಿಕಾಸ್ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಕೊಡುತ್ತೆ, ಫಿನಿಷಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ಲಿಪ್ ಬಾಮ್. ಆ್ಯಕ್ಚುಲಿ ಲಿಪ್ಸ್ಟಿಕ್ಸ್ ಎಲ್ಲ ಡೈರೆಕ್ಟ್ ಅಪ್ಲೈ ಮಾಡಬಾರ್ದು. ಸೊ ಹಾಗಾಗಿ ಈ ಥರ ಮಾಡಿದ್ರೆ ಬೆಟರ್. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇದ್ರ ಬಗ್ಗೆ, ನಾನು ಲಿಪ್ಸ್ಟಿಕ್ ಹಚ್ಚಿಲ್ಲ ಅಂದರೂ ಇದೊಂದು ಹಚ್ಕೊಂಡ್ರೂ ಸಾಕು, ಇದು ಲಿಪ್ಸ್ಟಿಕ್ ಲುಕ್ಕೇ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಇದು. ಶಿಲ್ಸ್ ಅವರ ಸ್ಟ್ರಾಬೆರಿ ಶೈನ್ ಲಿಪ್ ಬಾಮ್.
ನೆಕ್ಸ್ಟ್ ಈ 2 ಲಿಪ್ ಬಾಮ್ಸ್ ಏನಂದರೆ, ಇದು ಒಂದು ಹಿಮಾಲಯ ಅವ್ರದ್ದು, ಇದೊಂದು ಬಯೋಲಿನ್ ಅವ್ರದ್ದು. ಈ ಹಿಮಾಲಯನ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ, ಒಂದೊಂದು ಸಲ ಲಿಪ್ಸ್ ಡ್ರೈ ಅನಿಸಿದ್ರೆ ಆವಾಗ ನೈಟ್ ಟೈಮ್ ಹಚ್ಕೊಂಡ್ಬಿಟ್ಟು ಮಲ್ಕೊಳ್ಳೋ ಟೈಮಲ್ಲಿ ಹಚ್ಕೊಂಡ್ಬಿಡ್ತೀನಿ. ಸೊ ಮಾರ್ನಿಂಗ್ ಅಷ್ಟೊತ್ತಿಗೆ ಮಾಯ್ಶ್ಚರಿಂಗ್ ಇರುತ್ತೆ ಲಿಪ್ಸು, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನೈಟ್ ಟೈಮು. ಆ್ಯಂಡ್ ಇದನ್ನು ಕೂಡ ಯೂಸ್ ಮಾಡ್ತೀನಿ ಯಾವಾಗ ಅಂದರೆ, ಹೊರಗಡೆ ಹೋಗಬೇಕಾದ್ರೆ ಸಮ್ಟೈಮ್ಸ್ ಲಿಪ್ಸ್ಟಿಕ್ ಹಾಕೋದಕ್ಕೂ ನನಗೆ ಟೈಮ್ ಆಗಿಲ್ಲ ಅಂತ ಅಂದರೆ, ನಾನೇನು ಎನಿ ಟೈಮ್ ಹೊರಗಡೆ ಹೋಗೋವಾಗೆಲ್ಲನೂ ಲಿಪ್ಸ್ಟಿಕ್ ಅಪ್ಲೈ ಮಾಡಲ್ಲ. ಅದಕ್ಕಾಗಿ ನನ್ನ ಹತ್ರ ಖಾಲಿ ಆಗಿಲ್ಲ ಅವು. ಹಾಗಾಗಿ ಒಂದೊಂದು ಸಲ ಹೋಗ್ತೀವಿ ಅಲ್ಲ, ಸೊ ಆವಾಗ ಬೇಕಾಗತ್ತೆ ಅಂತ ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕೋಸ್ಕರ ಈ ಲಿಪ್ ಬಾಮ್ನ ಇಟ್ಟಿದ್ದೀನಿ. ಇದು ಯಾವಾಗಲೂ ನನ್ನ ಬ್ಯಾಗಲ್ಲಿರುತ್ತೆ. ಸೊ ಸ್ಟಿಲ್ ಯೂಸ್ ಮಾಡಿಲ್ಲ, ರೀಸೆಂಟ್ಲಿನೇ ತೊಗೊಂಡಿದ್ದು. ಇದು ಹೇಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇನ್ನೂ. ಸೊ ಹಿಮಾಲಯ ಇದೂ ತುಂಬ ಚೆನ್ನಾಗಿದೆ. ಒಂದೊಂದು ಸಲ ಇನ್ನೂ ಒಂದು ಹೇಗೆ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ಅಂತಂದರೆ, ಇವಾಗ ಫಸ್ಟು ಇದನ್ನು ಅಪ್ಲೈ ಮಾಡಿ ಆಮೇಲೆ ಲಿಪ್ಸ್ಟಿಕ್ಸ್ ಅಪ್ಲೈ ಮಾಡ್ತೀನಿ ಅಲ್ವಾ. ನನಗೆ ಒಂದೊಂದು ಸಲ ಡ್ರೈ ಅನ್ನಿಸ್ಬಿಡತ್ತೆ. ಸೊ ಡ್ರೈ ಅನ್ನಿಸ್ದಾಗ ಏನು ಮಾಡ್ತೀನಿ, ಈ ಲಿಪ್ ಬಾಮ್ಸ್ ಇರ್ತಾವಲ್ಲ, ಈ ಲಿಪ್ ಬಾಮ್ನ ಮತ್ತೆ ಮೇಲ್ಗಡೆ ಅಪ್ಲೈ ಮಾಡ್ತೀನಿ. 3rd ಲೇಯರಾಗಿ ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ಆವಾಗ ತುಂಬಾ ಮಾಯ್ಶ್ಚರೈಸಿಂಗ್ ಆಗಿ ಚೆನ್ನಾಗಿ ಇರುತ್ತೆ, ಅಷ್ಟು ಡ್ರೈ ಅನಿಸಲ್ಲ. ಸೊ ಹೀಗೆ ನಾನು ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದು. ನೆಕ್ಸ್ಟ್ ಬಂದು ಲಿಪ್ ಲೈನರ್. ಈ ಲಿಪ್ ಲೈನರ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಬೋಲ್ಡ್ ಆ್ಯಂಡ್ ಮ್ಯಾಟಿ ಲಿಪ್ ಲೈನರ್. ಇದನ್ನು ಕೂಡ ನಾನು ರೀಸೆಂಟ್ಲಿನೇ ತೊಗೊಂಡಿದ್ದು. ಇದು ರೀಸೆಂಟ್ಲಿ ಆ್ಯಡೆಡ್. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರತ್ತೆ, ನಾನು ರೀಸೆಂಟಾಗಿ ಪ್ರಾಡಕ್ಟ್ಸ್ ಶಾಪ್ ಮಾಡೋಕ್ಕಿಂತ ಹೋಗಿದ್ದೆ ಚಿಕ್ಕಪೇಟೆಗೆ. ಆವಾಗ ಪ್ರಾಡಕ್ಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಹೇರ್ ಅಕ್ಸೆಸರೀಸ್ನ ತಂದಿದ್ದೆ ಜಾಸ್ತಿ. ಆವಾಗ ಎಲ್ಲೋ ಒಂದು 3-4 ಪ್ರಾಡಕ್ಟ್ಸ್ ತಂದಿದ್ದೆ ಅನಿಸುತ್ತೆ, ಚಿಕ್ಕದು. ಆಗ ತೊಗೊಂಡಿದ್ದಿದ್ದು. ಸ್ಟಿಲ್ ನಾನು ಯೂಸೇ ಮಾಡಿಲ್ಲ. ಸ್ವಿಸ್ ಬ್ಯೂಟಿನವ್ರದ್ದು. ನೆಕ್ಸ್ಟ್ ಬಂದರೆ, ನಾನು ಒಂದೊಂದೇ ಅಂತೂ ತೋರಿಸೋದು ಕಷ್ಟ. ಇವನ್ನ ಹೇಳಿದ್ನಲ್ಲ, ಮಿನಿ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡಬೇಕು ಇನ್ಮೇಲೆ ಅಂತ. ಸೊ ಆಲ್ರೆಡಿ ಮಿನಿ ಲಿಪ್ಸ್ಟಿಕ್ಸು ನನ್ನ ಹತ್ರ ಇದೆ, ಅದೇ ಖಾಲಿಯಾಗಿಲ್ಲ, ಅದೇ ಇದೆ ನೋಡಿ. ಆ್ಯಕ್ಚುಲಿ ಇದು ಕೂಡ ನನ್ನ ಪ್ರೀವಿಯಸ್ ವೀಡಿಯೋಸ್, ನನ್ನ ಚಾನಲ್ನ ಯಾವಾಗಲೂ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ. ಇದು ಒಂದು ನನ್ನ ಹಸ್ಬೆಂಡ್ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಮಾಡಿದ್ದು. ಇದೇನಂದರೆ ಜಸ್ಟ್ ಹರ್ಬ್ಸ್. ಇದು ಜಸ್ಟ್ ಹರ್ಬ್ಸ್ ಅವರ ಲಿಪ್ಸ್ಟಿಕ್ಸು ಮಿನಿ ಕಿಟ್. ಇದು ಮೈಕ್ರೋ ಮಿನಿ ಕಿಟ್. ಆ್ಯಕ್ಚುಲಿ ಇದು ಹರ್ಬ್ ಎನ್ರಿಚ್ ಆಯುರ್ವೇದಿಕ್ ಲಿಪ್ಸ್ಟಿಕ್ಸ್ ಮೈಕ್ರೋ ಮಿನಿ ಕಿಟ್ಟು. 16 ಶೇಡ್ಸ್ ಇದೆ. ನಾನು ಜಸ್ಟ್ ಇದನ್ನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ನನಗೆ ಇದು ನೋಡಿ, ಇದು ಒಂಥರ ಬ್ಯಾಗ್ ಟೈಪು, ಒಂಥರ ಲೈಕ್ ಕಿಟ್ ಥರ ಚೆನ್ನಾಗಿದೆಯಲ್ಲ, ಅದಕ್ಕೆ ನಾನು ಇದನ್ನು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಅಷ್ಟು ಈಸಿಯಾಗಿ ಕಳಿಯೋಕ್ಕೂ ಆಗಲ್ಲ, ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಲ್ಲ. ಸೊ ಹಾಗಾಗಿ, ಬಟ್ ಇದರೊಳಗಂತೂ ಈ ಲಿಪ್ಸ್ಟಿಕ್ನ ತುಂಬಕ್ಕೆ ಆಗಲ್ಲ, ಅಷ್ಟು ಸಣ್ಣ ಇದೆ ಇದು. ಅದು ಹೆಂಗೆ ಇದರೊಳಗೆ ಇಟ್ಟು ಮ್ಯಾನೇಜ್ ಮಾಡಿದ್ರೋ ಗೊತ್ತಿಲ್ಲ. 16 ಲಿಪ್ಸ್ಟಿಕ್ಸ್ ಇತ್ತು ಇದರಲ್ಲಿ, ಬಟ್ ನಾನು ಇದ್ರೊಳಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಈ ಥರ ಇಟ್ಕೊಂಡಿದ್ದೀನಿ. ಇದು ಇದೆಯಲ್ಲ, ಇದು ಪ್ಯಾನ್ ಕೇಕ್ ಆರ್ಡರ್ ಮಾಡಿದ್ವಿ. ಮೀನ್ಸ್ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಹಸ್ಬೆಂಡಿಗೆ ಒಂದೊಂದು ದಿನ ಒಂದೊಂದು ಇರ್ತಾ ಇದ್ದವ. ಸೊ ಚಾಕ್ಲೇಟ್ ಡೇ ದಿನ ನಾನು ಪ್ಯಾನ್ ಕೇಕ್ ಆರ್ಡರ್ ಮಾಡಿದ್ದು, ಚಾಕ್ಲೇಟ್ ಫ್ಲೇವರ್ದು. ಅದ್ರದ್ದು ಇದು ಪ್ಯಾನ್ ಕೇಕಿಂದು ನನಗೆ ಇದು ತುಂಬ ಇಷ್ಟ ಆಯಿತು. ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಇದರಲ್ಲಿ ಲಿಪ್ಸ್ಟಿಕ್ಸ್ ಹಾಕಿಟ್ಟಿದ್ದೀನಿ, ಮಿನಿ ಲಿಪ್ಸ್ಟಿಕ್ಸ್ನ. ಸೊ ನೋಡಿ, ಇದರಲ್ಲಿ ತೋರಿಸೋದಕ್ಕೆ ಆಗಲ್ಲ, ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ, 16 ಶೇಡ್ಸ್ ಇದೆ ಲಿಪ್ಸ್ಟಿಕ್ಸು. ಎಷ್ಟು ಪುಟ್ಟದಾಗಿದೆ ಅಂದರೆ 1 ಇಂಚ್ ಇದೆ ಅಷ್ಟೇ. ಇವು ಎಲ್ಲ ಥರ ಶೇಡ್ಸು ಕವರ್ ಆಗಿದೆ. ಸೊ ನೋಡಿದ್ರಲ್ಲ, ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಬಟ್ ಸ್ಟಿಲ್ ನಾನು ಇವನ್ನ ಯಾವುದೋ ಒಂದು ಯೂಸ್ ಮಾಡಿದ್ದೆ ಅಷ್ಟೇ, ಯಾವುದೋ ಫಂಕ್ಷನಲ್ಲಿ. ಇನ್ಯಾವೂ ಯೂಸೇ ಮಾಡಿಲ್ಲ.
ನಂಗೆ ತುಂಬಾ ಇಷ್ಟ ಆಗಿದ್ದ ಪ್ರಾಡಕ್ಟ್ಸ್ ಇದು, ಯಾಕಂದರೆ ವ್ಯಾಲೆಂಟೈನ್ಸ್ ಡೇಗೆ ಇಷ್ಟ ಅಲ್ವಾ. ನೆಕ್ಸ್ಟು ಈಗ ಲಿಪ್ಸ್ಟಿಕ್ಸ್ ಎಲ್ಲ ಆಯಿತು. ಆಮೇಲೆ ಇನ್ನೊಂದು ಮಿಸ್ ಆಗಿದೆ, ಲಿಪ್ ಗ್ಲಾಸ್ ಒಂದು ನಾನು ತೊಗೋಬೇಕಾಗುತ್ತೋ, ಅದನ್ನು ತೊಗೊಂಡಿಲ್ಲ, ತೊಗೋಬೇಕು. ನೆಕ್ಸ್ಟು ಪ್ರಾಡಕ್ಟ್ಸಲ್ಲಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೊಗೊಂಡಾಗ ತೋರಿಸ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ಸ್ ನೋಡಿದ್ರಿ ಅಲ್ವಾ, ಇವಾಗ ಇನ್ನೊಂದು ತೋರಿಸ್ತೀನಿ. ಲಿಪ್ ಪ್ಯಾಲೆಟ್, ಇದು ಒಂದು ಕಿರಾ ಬ್ಯೂಟಿ ನೋಡ್ದು ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕ್ರೀಮಿ ಟೈಪ್ ಬರುತ್ತೆ. ಕಿರಾ ಬ್ಯೂಟಿ ಅವರ ಲಿಪ್ ಪ್ಯಾಲೆಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ. ಇದು ಆಲ್ಮೋಸ್ಟ್ ಡಾರ್ಕ್ ಶೇಡ್ಸ್ ಇದೆ. ಇದು ನಾನು ಪರ್ಸ್ನಲಿ ಇದೇನಪ್ಪ ಇವಳು ಇಷ್ಟೊಂದು ಬರೀ ಲಿಪ್ಸ್ಗೆ ಇಷ್ಟೊಂದು ಯೂಸ್ ಮಾಡ್ತಾಳೆ ಅಂತ ಅಂದ್ಕೋಬೇಡಿ, ನಾನು ಅಷ್ಟೆಲ್ಲ ಯೂಸ್ ಮಾಡಲ್ಲ. ಬಟ್ ನನ್ನ ಹತ್ರ ಎಲ್ಲ ಇರಬೇಕು ಅಂತ ನಾನು ತೆಗೆದಿಟ್ಕೊಂಡಿರ್ತೀನಿ. ಯೂಸ್ ಮಾಡೋದು ಮಾತ್ರ ತುಂಬ ರೇರ್ ಯೂಸ್ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಲಿಪ್ಸ್ಟಿಕ್ಸ್ ಹಾಕ್ಕೊಳ್ತೀನಿ ಜಾಸ್ತಿ. ಅದು ಬಿಟ್ಟರೆ ಇದನ್ನೇನಕ್ಕೆ ತೊಗೊಂಡೆ ಅಂದರೆ, ಇದು ನನ್ನ ಪ್ರೊಫೆಷ್ನಲ್ಗೋಸ್ಕರ ತೊಗೊಂಡೆ. ಪರ್ಸ್ನಲ್ಗೆ ಅಂತ ಇವಾಗಿಷ್ಟು ತೋರಿಸಿದ್ನಲ್ಲ, ಅದಷ್ಟು ಪರ್ಸ್ನಲ್ಗೆ ಅಂತ ಯೂಸ್ ಮಾಡ್ತೀನಿ. ಇದು ಬಂತು ನನ್ನ ಪ್ರೊಫೆಷ್ನಲ್ಗೆ ಅಂತ ತೊಗೊಂಡಿರೋದು ಪ್ಯಾಲೆಟು. ಮೀನ್ಸ್ ಹೋಗ್ತಾ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋಸಲ್ಲಿ ಏನು ಯಾಕೆ ಅಂತ ಎಲ್ಲಾನು. ಸೊ ಇದಾಯಿತಾ. ನೆಕ್ಸ್ಟು ಇವೆರಡು ಏನಂದರೆ, ಈಗ ನಾನು ಲಿಪ್ಸ್ಟಿಕ್ಸ್ ಐಲೈನರ್ ಅಂತೂ ನಾನು ಹಚ್ಚೋದೇ ಇಲ್ಲ. ಲಿಪ್ಸ್ಟಿಕ್ಸ್ ಜಾಸ್ತಿ ಹಚ್ತೀನಿ ಅಲ್ವಾ. ಸೊ ಲಿಪ್ಸ್ಟಿಕ್ ರಿಮೂವ್ ಮಾಡೋದು ನಾನು ಹೇಗೆ ಅಂದರೆ, ಇದು ರಿಮೂವರ್, ಮೇಕಪ್ ರಿಮೂವರ್, ಮತ್ತು ಐಲೈನರ್ ಮತ್ತು ಲಿಪ್ಸ್ಟಿಕ್ ರಿಮೂವರ್. ಇದು ಕೂಡ ಮೆಬಿಲಿನ್ ನ್ಯೂಯಾರ್ಕ್ ಅವರ ಪ್ರಾಡಕ್ಟ್. ನ್ಯೂ ಕ್ಲೀನ್ ಎಕ್ಸ್ಪ್ರೆಸ್ ಟೋಟಲ್ ಕ್ಲೀನ್ ಎಕ್ಸ್ಪ್ರೆಸ್ ಐ ಆ್ಯಂಡ್ ಲಿಪ್ ಮೇಕಪ್ ರಿಮೂವರ್ ವಿತ್ ಫಾಸ್ಟ್ ಆ್ಯಕ್ಟಿಂಗ್ ಡಿಸಾಲ್ವಿಂಗ್ ಏಜೆಂಟ್ಸ್, ರಿಮೂವ್ ಸ್ಟೊಬರ್ನ್ ಪ್ಲಸ್ ವಾಟರ್ ಪ್ರೂಫ್ ಮೇಕಪ್, ಡರ್ಮಟೋಲಜಿಸ್ಟ್ ಆ್ಯಂಡ್ ಅಲರ್ಜಿ ಟೆಸ್ಟೆಡ್. ವಾಟರ್ ಪ್ರೂಫ್ ಮೇಕಪ್ನ ತುಂಬ ಈಸಿಯಾಗಿ ಬೇಗ ನಾವು ರಿಮೂವ್ ಮಾಡಬಹುದು. ವಾಟರ್ ಪ್ರೂಫ್ ಕೂಡ ಆ್ಯಂಡ್ ಎನಿ ಮೇಕಪ್ ತುಂಬ ಬೇಗನೆ ರಿಮೂವ್ ಆಗುತ್ತೆ ಇದರಲ್ಲಿ. ಹಾಗಾಗಿ ನಾನು ಜಾಸ್ತಿ ಇದರಲ್ಲಿ ರಿಮೂವ್ ಮಾಡೋದೇ ಲಿಪ್ಸ್ಟಿಕ್ಸ್. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಖಾಲಿ ಆಗಿದೆ. ಇದು ನಾನು ತೊಗೊಂಡು 3+ ಇಯರ್ಸ್ ಆಗಿದೆ, ಇನ್ನೇನು ಖಾಲಿ ಆಗ್ತಾ ಬಂತು ಇದು. ಆ್ಯಂಡ್ ಇದು ಬಿಟ್ಟರೆ ಇನ್ಯಾವ ಥರ ನಾನು ರಿಮೂವ್ ಮಾಡ್ತೀನಿ ಅಂದರೆ, ಮೇಕಪ್ ಆಗಲಿ, ನಾನು ಮೇಕಪ್ ಅಷ್ಟು ಹಾಕಲ್ಲ. ಸೊ ಹೇಳ್ತಾ ಇರೋದು, ನಾನು ಮೇಕಪ್ ಆಗಲಿ ಸಮ್ಟೈಮ್ಸ್ ಹಾಕ್ಕೊಳ್ತೀವಿ ಅಲ್ವಾ, ಹಾಕ್ಕೊಳ್ಳೇಬೇಕಾಗುತ್ತೆ ಹೆಣ್ಮಕ್ಳು ಅಂದರೆ. ಸೊ ಮೇಕಪ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಐಲೈನರ್ ಆಗಲಿ ನಾನು ರಿಮೂವ್ ಮಾಡೋಕ್ಕೆ ಯೂಸ್ ಮಾಡೋದು ಫಸ್ಟ್ ಇದು ಇಲ್ಲ ಅಂದರೆ ಆಲ್ಟರ್ನೇಟ್ ಆಪ್ಷನ್ ಒಂದೊಂದು ಸಲ ನಾನು ಇದನ್ನು ಯೂಸ್ ಮಾಡ್ತೀನಿ. ಏನಪ್ಪ ಇದು ಅಂದರೆ, ಜಾನ್ಸನ್ಸ್ ಬೇಬಿ ಆಯಿಲ್. ಈ ಆಯಿಲಿಂದ ರಿಮೂವ್ ಮಾಡ್ತೀನಿ ಜಾಸ್ತಿ. ಫೇಸ್ಗೆ ಅಂದರೆ ನಾನು ಈ ಆಯಿಲಿಂದನೇ ಫೇಸ್ ಮೇಕಪ್ನ ರಿಮೂವ್ ಮಾಡೋದು. ಮತ್ತು ಐಲೈನರ್ ಅಂತ ಲಿಪ್ಸ್ಟಿಕ್ಸ್ ಅಂತ ಬಂದರೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ರಿಮೂವ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಲಿಪ್ ರಿಲೇಟೆಡ್ ಪ್ರಾಡಕ್ಟ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋ ನಾನು ಬಲ್ಕಾಗಿ ಒಂದಷ್ಟು ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ, ಅದು ಆಲ್ರೆಡಿ ಬಂದಿದೆ. ನನಗೆ ಇನ್ನೊಂದು ಮೇಕಪ್ ಬ್ಯಾಗ್ ಒಂದು ಬೇಕಾಗಿತ್ತು, ಬುಕ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಆದರೆ ಅದು ನನಗೆ ತುಂಬಾ ಚಿಕ್ಕದು ಅನ್ನಿಸ್ತು. ಫೋಟೋದಲ್ಲಿ ನೋಡಿದ್ರೆ ಸ್ವಲ್ಪ ಬಿಗ್ ಆಗಿದೆ. ಓಕೆ, ಮೀಡಿಯಮ್ ಸೈಜ್ ಅಂದ್ಕೊಂಡೆ. ಈಗ ನೋಡಿದ್ರೆ ಅದು ತುಂಬ ಚಿಕ್ಕದು ಬಂದಿದೆ. ಸೊ ಸ್ವಲ್ಪ ದೊಡ್ಡ ಸೈಜ್ದು ನೋಡಿಕೊಂಡು ಆರ್ಡರ್ ಮಾಡಬೇಕು. ಓಕೆ, ಪರವಾಗಿಲ್ಲ. ನಾನು ನೆಕ್ಸ್ಟ್ ವೀಡಿಯೋನ ಏನೆಲ್ಲ ಪ್ರಾಡಕ್ಟ್ಸು ಬೈ ಮಾಡಿದೆ, ಯಾವ್ಯಾವ ಬ್ರ್ಯಾಂಡು ಅಂತೆಲ್ಲನೂ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಿಲ್ಲ ಅಂದರೂ ಒಂದು 19+ ಪ್ರಾಡಕ್ಟ್ಸ್ ಅಂತೂ ಬೈ ಮಾಡಿದ್ದೀನಿ. ಸೊ ಅದೆಲ್ಲ ಕಂಪ್ಲೀಟ್ ಪ್ರೊಫೆಷ್ನಲ್ಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಮಾತ್ರ ವಾಚ್ ಮಾಡ್ತಾರೆ ಕೆಲವರು, ಬಟ್ ಸಬ್ಸ್ಕ್ರೈಬ್ ಆಗಿರಲ್ಲ. ಸೊ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡಿದಷ್ಟು ಮೋಟಿವೇಶನ್ ಆಗ್ತಿರುತ್ತೆ ಇನ್ನು ವೀಡಿಯೋಸ್ ಎಲ್ಲ ಮಾಡಬೇಕು ಯಾವ ಥರ ಅಂತ ಎಲ್ಲನೂ. ಸೊ ನನಗೆ ಇನ್ನಷ್ಟು ಸಪೋರ್ಟ್ ಬರಲಿ ಅಂತ ಅಂದ್ಕೊಳ್ತೀನಿ. ಇತ್ತೀಚೆಗೆ ಸಬ್ಸ್ಕ್ರೈಬರ್ಸ್ ಆಗಿರಲಿ, ವ್ಯೂಸ್ ಆಗಲಿ ಸ್ವಲ್ಪ ಹಾಗೆ ಹೈಕ್ ಆಗ್ತಾ ಇದೆ. ಸೊ ನನಗೂ ಒಂಥರ ಸ್ವಲ್ಪ ಖುಷಿ ಆಗ್ತಾ ಇದೆ ನನಗೂ. ನೆಕ್ಸ್ಟು ಪ್ರಾಡಕ್ಟ್ಸ್ ಏನೆಲ್ಲ ಬೈ ಮಾಡಿದೆ ಅಂತ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ನಾನು ಮೇಕಪ್ ಬ್ಯಾಗ್ ತೊಗೋಬೇಕಲ್ವ. ಸೊ ಅದು ಬಂದು ನನಗೆ ಓಕೆ ಆದಮೇಲೆ ನೆಕ್ಸ್ಟ್ ಅದು ಹೇಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಹೇಗೆಲ್ಲ ಆರ್ಗನೈಸ್ ಮಾಡ್ಬೋದು ಆ್ಯಂಡ್ ಯಾವ ಥರ ಬ್ಯಾಗ್ ಅಂತ ಎಲ್ಲನೂ ನಾನು ಅದ್ರ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ, ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.